ಸರ್ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಹೇಳೋದಾದ್ರೆ ಏನು ಹೇಳ್ತಾರೆ ಉಪೇಂದ್ರ ಅವರು? ಅಂದರೆ ಸಿನಿಮಾಗಳು ಜಾಸ್ತಿ ಬರ್ತಾ ಇಲ್ಲ, ರಿಲೀಸ್ ಮಾಡ್ತಿದ್ದಾರೆ ಎಲ್ಲ ಹಳೆ ಸಿನಿಮಾಗಳನ್ನೇ, ಕ್ಲಾಸಿಕ್ ಕಲ್ಟ್ ಸಿನಿಮಾಗಳು, ಉಪೇಂದ್ರ ಆಗಿರ್ಬೋದು, ಆಗಿರ್ಬೋದು, ಎಲ್ಲವನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಅದೇ ಏನಂತ ಹೇಳ್ತೀರಾ, ಆಕ್ಚುಲಿ ನಾನು ಅದೇ ಹೇಳಿದ್ ನೋಡಿ, ಇದೆಯಲ್ಲ ಈ ಮೊಬೈಲು, ಇದು ಕೈಯಲ್ಲೇ ಥಿಯೇಟರ್ ಇದೆ, ಎಲ್ಲ ಕೈಯಲ್ಲಿದೆ, ನಿಮ್ಗೆ ವೆರೈಟೀಸ್ ಆಫ್ ಇದು ಇಲ್ಲೇ ಸಿಗ್ತಾ ಇದೆ. ಸೊ ಇದನ್ನ ಮೀರಿ ಏನೋ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ ಅನ್ಸುತ್ತೆ. ನಾಟ್ ಓನ್ಲಿ ಏನೋ ಬರೀ ಬಿಗ್ ಬಡ್ಜೆಟ್ ಅಂತ ನಾನು ಹೇಳ್ತಾ ಇಲ್ಲ, ಮೇಕಿಂಗ್ ವೈಸ್ ಇರ್ಬೋದು, ಕಂಟೆಂಟ್ ವೈಸ್ ಇರ್ಬೋದು. ಆಮೇಲೆ ಏನಾಗಿದೆ, ಬರ್ತಾ 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 ಸಾವಿರಾರು ಕಂಟೆಂಟ್, ಲಕ್ಷಾಂತರ ಕಂಟೆಂಟ್ ಎಲ್ಲ ಮಾಡಿ ಮಾಡಿ ನಿಮ್ಗೆ ಹೊಸದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಹೊಸದು ಹೇಳಕ್ ಸಾಧ್ಯ, ಎಲ್ಲ ಮಾಡಿಬಿಟ್ಟಿದಾರಲ್ಲ ಅಂತ. ಅದನ್ನ ಹೊಸದು ಕ್ರ್ಯಾಕ್ ಮಾಡಿ ಹೊಸದೇನೋ ಮಾಡ್ತಾರಲ್ಲ, 100% ಇವತ್ತಿಗೂ ಜನ ನೋಡ್ತಾರೆ. ಸೊ ನಾವು ಜನರನ್ನ ದೂಷಿಸಂಗೆ ಇಲ್ಲ. ಸುಮ್ಮನೆ ನಾವ್ ಹೇಳ್ತೀವಿ ಜನ ಥಿಯೇಟರ್ಗೆ ಬರ್ತಿಲ್ಲ, ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ. ಇರ್ಬೋದು, ಖಂಡಿತ ಆ ಒಂದು ಇದು ಇರ್ಬೋದು. ಆಕ್ಚುಲಿ ಏನಂದ್ರೆ ಎಲ್ಲ ಒಂದ್ ಕಡೆ ಒಂದ್ ಒಳ್ಳೆ ರಿಪೋರ್ಟ್ ಬಂದಿರೋ ಚಿತ್ರಗಳಿಗೂ ಬರ್ದೇ ಇರೋ ಚಾನ್ಸಸ್ ಇದೆ. ಬಿಕಾಸ್ ಒಂದ್ ಟೈಮ್ ಅದು ಆಕ್ಚುಲಿ ಅದೇನಾಗುತ್ತೆ ಅಂದ್ರೆ, ಒಂದು ಗುಡ್ ಸಿನಿಮಾ 5 ಬೇರೆ ಸಿನಿಮಾಗೆ ಜನನ್ ಕರ್ಕೊಂಡ್ ಬಂದ್ಬಿಡುತ್ತೆ, ಒಂದ್ ಬ್ಯಾಡ್ ಸಿನಿಮಾ 5 ಸಿನಿಮಾನ ಜನರನ್ನ ಕಟ್ ಮಾಡ್ಬಿಡತ್ತೆ. ಅಥವಾ ಬೇರೆ ಬೇರೆ ರೀಸನ್ ಇರ್ಬೋದು. ಆಕ್ಚುಲಿ ಏನು ಎಲೆಕ್ಷನ್, ಆ ಟೈಮು, ಏನೇನೋ ರೀಸನ್ ಇರ್ಬೋದು, ನಾವ್ ಹೇಳಕ್ ಹಂಗಂತ ಜನ ದೂಷಿಸಕ್ ಸಾಧ್ಯನೇ ಇಲ್ಲ. ನಾವು ಜನ ಒಳ್ಳೆ ಸಿನಿಮಾನ ನೋಡಿದ್ದಾರೆ, ಕೈ ಹಿಡಿದಿದ್ದಾರೆ. ಅದೊಂದು ಮಿರಾಕಲ್. ಕೆಲವು ಸತಿ ನಮ್ಗೆ ಅನ್ಸ್ಬೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಸಮ್ಟೈಮ್ಸ್ ಏನೋ ಇಷ್ಟ ಆಗಿರಲ್ಲ, ಆ ಟೈಮ್ ಸರಿ ಹೋಗಿರಲ್ವೋ, ಅದೇನೋ ಆಗಿರುತ್ತೆ. ಹಂಗಂತ ನೀವು ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಚೆನ್ನಾಗಿ ಮಾಡಿರೋ ಕೆಲಸ ನೋಡದೇ ಇರ್ಬೋದು ಅಲ್ವಾ, ಅದು ಹೇಳಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ಗೊತ್ತಿರೋ ಹಂಗೆ ಒಳ್ಳೆ ಅಟೆಂಪ್ಟ್ನ, ಆನೆಸ್ಟ್ ಅಟೆಂಪ್ಟ್ನ ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಬಂದೇ ಬರ್ತಾರೆ ಜನ. ನೀವು ಪ್ರಜಾಕೀಯ ಅದೆಲ್ಲವನ್ನ ನೋಡಿದಾಗ ಡಿಜಿಟಲೈಸೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಬಟ್ ಸಿನಿಮಾ ರಂಗ ಅಂತ ಅಂದಾಗ ಈ ಡಿಜಿಟಲೈಸೇಷನ್ ಏನಿದೆ ಅದು ತುಂಬಾ ಮಾರಕ ಆಗ್ತಿದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಎಲ್ಲರೂ OTTಗೆ ಸ್ಟಿಕ್ ಆಗ್ಬಿಟ್ಟು ಥಿಯೇಟರ್ಸ್ಗೆ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಈಗ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ ಹಂಗಂತ ಅದು ಇದೆ. ಅದನ್ನ ಎಕ್ಸೀಡ್ ಮಾಡಿ, ಅದನ್ನ ಓವರ್ಟೇಕ್ ಮಾಡಿ ಮಾಡುವಂತದ್ದು ಮಾಡ್ಬೇಕು ಅಂತ ನಾನು ಹೇಳ್ತಿರೋದು. ಯು ಆರ್ ಕಾಂಪಿಟಿಂಗ್ ವಿತ್ ದಿಸ್. ನಾನು ಹೇಳ್ತಿರೋದು ಇದು ರಾಂಗ್ ಅಂತಲ್ಲ, ಇದನ್ನ ಮೀರಿ ಎಳೆಯುವಂತ ಸಿನಿಮಾಗಳು ಬರಬೇಕು ಅಂತ. ಮೇ ಬಿ ಕಂಟೆಂಟ್ ಇರ್ಬೋದು, ಅಥವಾ ಏನೋ ಮೇಕಿಂಗ್ ಇರ್ಬೋದು, ಅಥವಾ ಏನೋ ಒಂದ್ ಇರ್ಬೋದು, ಆತರ. ಸೊ ಅದೇನೋ ಮಾಡಕ್ಕಲ್ಲ. ಲೈಫ್ ಬಿಕಮ್ ಟಫರ್ ಅಂಡ್ ಟಫರ್. ಹೋಗ್ತಾ ಹೋಗ್ತಾ ಇನ್ನೂ ಟಫ್ ಆಗ್ತಾ ಹೋಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಅದೆಲ್ಲ ಇದ್ದಾಗ ಇನ್ನೂ ಜಾಸ್ತಿ. ಈಗ ಮುಂಚೆ ತರ ಏನೋ ಸಿನಿಮಾ ಈಸಿಯಾಗಿ ನೀವು ಒಂದು ಮೂರು ದಿನದಲ್ಲಿ ಹೋಗಿ ಒಂದು ಸಾಂಗ್ ತೆಕ್ಕೊಂಡ್ ಬಂದ್ಬಿಡ್ತೀನಿ, ಎಲ್ಲ ಒಂದು ಬೆಟ್ಟ ಗುಡ್ಡದ ಮೇಲೆ ಹೋಗಿ ಅನ್ನೋ ತರ ಇಲ್ಲ ಇವಾಗ. ಈಗ ನೀವು ಫೋಟೋಗ್ರಫಿಯಿಂದ, ಏನೋ ಸೆಟ್ಗಳಿಂದ, ಮೇಕಿಂಗ್ ಇಂದ ಏನೋ ಬೇರೆ ತರ ಬೇಕು, ಎಡಿಟಿಂಗ್ ಬೇರೆ ತರ ಬೇಕು, ಏನೇಳಿ ಏನು ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇವಾಗ ಲಿರಿಕ್ಸ್ ಅಲ್ಲಿ ಯೋಚನೆ ಮಾಡ್ಬೇಕು ನೀವು, ಟ್ಯೂನ್ ವೈಸ್ ಏನೋ ಬೇರೆ ತರ, ವಾಯ್ಸ್ ಅಲ್ಲಿ ಏನೋ ಬೇರೆ ತರ ಯೋಚನೆ ಮಾಡಬೇಕು. ಸೊ ಆತರ ತುಂಬಾ ಇದೆ ಇವಾಗ. ಇಟ್ ಇಸ್ ನಾಟ್ ಎನ್ ಈಸಿ ಥಿಂಗ್. ಮುಂಚೆನೂ ಈಸಿ ಇರ್ಲಿಲ್ಲ, ಈಗ ಬರ್ತಾ ಬರ್ತಾ ಇನ್ನೂ ಕಷ್ಟ ಆಗ್ತಾ ಇದೆ. ಸೊ ಆ ಕಷ್ಟ ಮೀರಿ ಬರೋನು ಖಂಡಿತ ಸ್ಟಾರ್ ಆಗೇ ಆಗ್ತಾನೆ, ಖಂಡಿತ ಒಳ್ಳೆ ಸಿನಿಮಾ ಕೊಡ್ತಾನೆ. ಸಿನಿಮಾನ 1.5 ಕೋಟಿ ಹಾಕ್ಬಿಟ್ಟು 20 ಕೋಟಿ ಗಳಿಕೆ ಮಾಡ್ಕೊಂಡಿದ್ರಿ. ಈಗ 1.5 ಕೋಟಿಗೆ ಏನೂ ಆಗೋದಿಲ್ಲ. UI ಸಿನಿಮಾ ನೀವು ಹೇಳ್ತಾ ಇದ್ರಿ AI ಅಲ್ಲ UI ಅಂತ ಹೇಳ್ಬಿಟ್ಟು, UI ಲೋಕನ ನಾನು ಪರಿಚಯಿಸ್ತೀನಿ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವಾಗ 1 ಕೋಟಿ 1.5 ಕೋಟಿ ಅನ್ನೋದು ಎಷ್ಟು ನಿಮ್ಗೆ ಕಷ್ಟ ಆಗಿತ್ತು? ಅಲ್ಲ, ಅದಕ್ಕಿಂತ ಮುಂಚೆ ಯೋಚನೆ ಮಾಡಂಗಿದ್ರೆ 10 ಲಕ್ಷದಲ್ಲಿ ಪಿಕ್ಚರ್ ಮಾಡಿದೀವಿ ನಾವು, 9 ಲಕ್ಷದಲ್ಲಿ ಪಿಕ್ಚರ್ ಮಾಡಿದೀವಿ. 1 ಕೋಟಿ ಅವಾಗ ದೊಡ್ಡ ವಿಷಯ ಆಗಿತ್ತು. ಆತರ ಆಗ್ತಾನೆ ಇರುತ್ತೆ. ಹೋಗ್ತಾ ಹೋಗ್ತಾ 8 ಕೋಟಿ 10 ಕೋಟಿ ಆಗುತ್ತೆ, ಇನ್ನು 20 ಕೋಟಿ 50 ಕೋಟಿ ಆಗುತ್ತೆ. ಬಿಕಾಸ್ ಟೆಕ್ನಿಕಲಿ ಆಗ್ತದೆ. ನಾನು ಅದೇ ಹೇಳಂದಲ್ಲ, ಈಗ ಒಂದು ಸುಮ್ಮನೆ ಫೈಟ್ ತೆಗಿಯಕ್ಕಾಗಲ್ಲ. ನೀವು ಅದಕ್ಕೆ ಬೇರೆ ಬೇರೆ ಕ್ಯಾಮ್ರಾಗಳು, ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ, ಬೇರೆ ಬೇರೆ ತರ ಫೈಟ್ಸ್ ಎಕ್ವಿಪ್ಮೆಂಟ್ಸ್ಗಳು, ಒಂದು ಥ್ರಿಲ್ ಕೊಡಬೇಕು ಅಂದ್ರೆ ನೋಡ್ಬಿಟ್ಟಿದಾರಲ್ಲ, ಅದಕ್ಕಿಂತ ಮೇರೇನೋ ಮಾಡ್ಬೇಕು ಅಂದ್ರೆ ಸೊ ಅದಾಗೇ ಆಗುತ್ತೆ. ಆಕ್ಚುಲಿ ಇಟ್ ಇಸ್ ಬಿಕಮಿಂಗ್, ಅದೇನು ಹೇಳಿ ಟಫರ್ ಅಂತ. ಹಂಗಂತ ನೀವು ಬರೀ ಕಂಟೆಂಟ್ ಇಟ್ಕೊಂಡು 1 ಕೋಟಿ ಎಕ್ಸ್ಟ್ರಾಂಡೇಷನ್ ಮಾಡಕ್ ಆಗಲ್ಲ ಅಂತೇನಿಲ್ಲ. ಅದಕ್ಕೆ ಇನ್ನೊಂದು ಏನೋ ಎಫರ್ಟ್ಸ್ ಬೇಕು ಅದಕ್ಕಷ್ಟೇ. ಅಂತ ಸಬ್ಜೆಕ್ಟ್, ಅಂತ ಡೈಲಾಗ್ಸು, ಪರ್ಫಾರ್ಮೆನ್ಸು, ಆ ಥರದ್ದೆಲ್ಲ ಆಗತ್ತೆ, ಆಗದೆ ಏನಿಲ್ಲ. ಹೋಪ್ಸ್ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ. ಸೊ ಟೈಮ್ ಮೇಲೆ ಕೆಳಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಸೊ ಫೈನಲಿ ಸಿನಿಮಾ ಇದೇ ವಾರ ರಿಲೀಸ್ ಆಗ್ತಾ ಇರೋಂಥದ್ದು. ಥ್ಯಾಂಕ್ ಯು. ನನಗೂ ತುಂಬಾ ಕುತೂಹಲ ಇದೆ, ಖುಷಿ ಇದೆ. ನೋಡೋಣ, ಒಂದು 25 ವರ್ಷ ಹಿಂದೆ ಬಂದಂತ ಏನೋ ಒಂದು ಸಿನಿಮಾ ಇವತ್ತಿಗೂ ನಿಮಗೆ ಮನರಂಜಿಸಿದ್ರೆ ನಿಮ್ಗೆ ಅಷ್ಟು ಖುಷಿ ಕೊಡೋದು 100% ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ವಿಶ್ವಾಸ ಇದೆ. ಖಂಡಿತ ನೀವು ನೋಡಿ, ಇವಾಗ ನೀವು ಹೇಳ್ಬೇಕು ಆ ಪಿಕ್ಚರ್ ಬಗ್ಗೆ ಹೇಗಿದೆ ಅಂತ. ಎಸ್ಪೆಷಲಿ ಈಗಿನ ಜನರೇಷನ್
ಒಬ್ರು ಯಾರ ಯೂತ್ಸ್ ಯಾರ ಸಿನಿಮಾ ನೋಡಿರೋ ಗೊತ್ತಿರೋರು ಏನಾರ ಇದ್ರೆ ಇನ್ನೊಂದು 10 ಜನನ ಕರ್ಕೊಂಡೋಗಿ ಸಿನಿಮಾ ತೋರಿಸಿ, ಯಾಕಂದ್ರೆ ಅವ್ರ ರಿಯಾಕ್ಷನ್ ಬಹಳ ಮುಖ್ಯ ಈ ಪಿಕ್ಚರ್ಗೆ. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಉಪೇಂದ್ರ ಅವರ ಮಾತು. ಅಂದ್ರೆ ಎಲ್ಲರೂ ಎ ಫಾರ್ ಅಂತ ಅಂದ್ರೆ ಆಪಲ್ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಸಿನಿಮಾ ರಂಗದವ್ರಿಗೆ ಎ ಫಾರ್ ಅಂತ ಅಂದ್ರೆ ಅದು ಮೇಡ್ ಬೈ ಉಪೇಂದ್ರ ಅಂತ ಅರ್ಥ. ಸೊ ಇದೇ ವಾರ ಎ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಪ್ರಸನ್ನ ಥಿಯೇಟರ್ ಸೇರಿದಂತೆ ಸಾಕಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ಬರ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ಹೋಗಿ ನೋಡಿ, ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.